ವೆಲ್ಕಮ್ ಟು GH Maths ಯೂಟ್ಯೂಬ್. ನಾವೇ ಕಾನಿಕ್ ಸೆಕ್ಷನ್ಸಲ್ಲಿ 8 ಶೇಪ್ಸ್ ಆಫ್ ಪ್ಯಾರಾಬೋಲಾ ಮತ್ತು ಎಲಿಪ್ಸು 4 ಶೇಪ್ಸ್ ಇರುತ್ತೆ. ಎಲಿಪ್ಸಲ್ಲಿ 4 ಶೇಪ್ಸ್ ಇರುತ್ತೆ. ಹೈಪರ್ಬೋಲದಲ್ಲಿ 4 ಇರುತ್ತೆ, +1 ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಅಂತ ಬರುತ್ತೆ. ಓಕೆ, 8 ಶೇಪ್ಸ್ ಆಫ್ ಪ್ಯಾರಾಬೋಲಾದಲ್ಲಿ ಒಂದು ಶೇಪನ್ನು ಆಲ್ರೆಡಿ ಫಸ್ಟ್ ವಿಡಿಯೋದಲ್ಲಿ ಕಳಿಸಿದ್ದೀನಿ. ಫಸ್ಟ್ ಶೇಪು ಮತ್ತು ರಿಸಲ್ಟ್ಸು y² = 4ax a > 0 ಇದು ರಿಸಲ್ಟು ಮತ್ತು ಶೇಪನ್ನು ಫಸ್ಟ್ ವಿಡಿಯೋದಲ್ಲಿ ಕಳಿಸ್ತಾ ಇದ್ದೀನಿ, ಅದರಲ್ಲಿ ಸೆಂಡ್ ಮಾಡಿದ್ದೇನೆ. ಸೆಕೆಂಡ್ ವಿಡಿಯೋದಲ್ಲಿ ಔಟ್ ಆಫ್ 8 ಎರಡನೇ ಶೇಪು ಮತ್ತು ಈಕ್ವೇಷನ್ ಆಫ್ ದಿ ಪ್ಯಾರಾಬೋಲಾ y² = -4ax a <0 ಇಲ್ಲಿ a > 0 ಆಲ್ರೆಡಿ ಸೆಂಡ್ ಮಾಡಿದ್ದೇನೆ. ಫುಲ್ಲು ಡೀಟೇಲಾಗಿ ನೋಡ್ಬೇಕು. ಇದು ನೋಡ್ರೆ ಮಾತ್ರ ಇದು ಅರ್ಥ ಆಗುತ್ತೆ. ಇದಕ್ಕೆ ಲಿಂಕ್ ಕೊಟ್ಕೊಂಡಿರ್ತೀನಿ ನಾನು. ಇದನ್ನು ನೋಡಿದ್ರೆ ಇದನ್ನು ನೋಡೋಕ್ಕೆ ಹೋಗಬಾರ್ದು. ವಾಟ್ ಇಸ್ ದ ಶೇಪ್ ಆಫ್ ದಿಸ್ ಪ್ಯಾರಾಬೋಲಾ? ಅಗೇನ್ xo x ಡ್ಯಾಶ್ yo y ಡ್ಯಾಶ್. ಇಲ್ಲಿ ನೆಗೆಟಿವ್ ಇದೆ ಅಂದರೆ ದ ಕರ್ವ್ ಅಂದರೆ ಕಾಮಿಕ್ ಟುವರ್ಡ್ಸ್ ಲೆಫ್ಟ್ ಸೈಡ್ ನೆಗೆಟಿವ್ ಇದೆ ಅಂದರೆ ಕರ್ವ್ ಟುವರ್ಡ್ಸ್ ಲೆಫ್ಟ್ ಸೈಡ್. ಇಲ್ಲಿ ಆಲ್ರೆಡಿ ಸೆಂಡ್ ಮಾಡಿದ್ದಾನೆ. > 0 ಅಂದರೆ ಕರ್ವ್ ಈ ಥರ ಇರುತ್ತೆ. ಫೋಕಸ್ ಇಲ್ಲಿಂದಲಿರ್ತಕ್ಕಂಥ ಲೆಂತು ಎ. ಅಗೇನ್ ಇದೇ ಲೆಂತ್ ಎಷ್ಟಿದೆಯೋ ಅದೇ ಲೆಂತು ಡೈರೆಕ್ಟ್ರಿಕ್ಸ್. ಓಕೆ, ಇದು ಎಲ್ ಅಂತ ಕರಿತೀವಿ. ಇದ್ರ ಲೆಂತು ಎ. ಓಕೆ, ಇದ್ರ ಲೆಂತು ಎ. ಇದೊಂದು ಪಾಯಿಂಟ್ ಝೆಡ್ ಅಂತ ಕರೆಯೋಣ. ಇದು ಕೋಆರ್ಡಿನೇಟ್ಸ್ ಆಫ್ ಫೋಕಸ್. ಎಸ್ ಅಂದರೆ ಫೋಕಸ್, ಫಸ್ಟ್ ವೀಡಿಯೋದಲ್ಲಿ ಹೇಳಿದ್ದೇನೆ. -a, 0 ಲೆಫ್ಟಲ್ಲಿರೋದ್ರಿಂದ, ಇದು ರೈಟಲ್ಲಿರೋದ್ರಿಂದ a, 0. ಓಕೆ, ವರ್ಟೆಕ್ಸ್ ಆ್ಯಸ್ ವೆಲ್. ವರ್ಟೆಕ್ಸ್ ಅಂದರೆ 0, 0. ಆ್ಯಕ್ಸಿಸ್ ಆಫ್ ದಿ ಪ್ಯಾರಾಬೋಲಾ ಎಕ್ಸ್ ಆ್ಯಕ್ಸಿಸ್ ದಟ್ ಈಸ್ y = 0. ವೈ ಆ್ಯಕ್ಸ್ನ ಟ್ಯಾಂಜೆಂಟ್ ಟಚ್ ಆಗಿದೆಯಲ್ಲ, ಆರಿಜಿನ್ ಟಚ್ ಆಗಿದೆ ಕರ್ವ್ಗೆ. Curve touch with y-axis at the point origin, that is tangent. Tangent is y-axis. That is x = 0. X = 0. Focus. Yes, focus ಅಂದರೆ -a, 0. -a, 0. Equation of directrix. L. That is x = a or x - a = 0. ಆಲ್ರೆಡಿ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೇನೆ. ದ ಲೈನ್ ಪಾಸಿಂಗ್ ಥ್ರೂ ಫೋಕಸ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆ್ಯಕ್ಸಿಸ್ ಈಸ್ ಕಾಲ್ಡ್ ಲ್ಯಾಟಸ್ ರೆಕ್ಟಮ್. ಶಾರ್ಟ್ ಫಾರ್ಮ್ಲಿ LR ಅಂತ ಕರಿತೀವಿ. ಈಕ್ವೇಷನ್ ಆಫ್ ಲ್ಯಾಟಸ್ ರೆಕ್ಟಮ್ ದಟ್ ಈಸ್ x = -a or x + a = 0. ಎಂಡ್ಸ್ ಆಫ್ ಲ್ಯಾಟಸ್ ರೆಕ್ಟಮ್ ಇಯರ್ L1 L2. ಫಸ್ಟ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. -a, 2a. ಇಯರ್ -a, -2a. ಇಯರ್ -a, 2a. ಇಯರ್ -a, 2a. -a + 2a. ಇದು y ಆ್ಯಕ್ಸಿಸ್ ಎಬೋ ಆಗಿರೋದ್ರಿಂದ 2a. ಲೆಫ್ಟ್ ಸೈಡ್ ಆಗಿರೋದು -a. ಥರ್ಡ್ ಕೋಆರ್ಡಿನೇಟ್ ನಿಮಗೆ ಚೆನ್ನಾಗಿ ಗೊತ್ತಿದೆ. -. ಎಂಡ್ಸ್ L1 -a, 2a. L2 -a, -2a. ಲೆಂತ್ ಆಫ್ ಲ್ಯಾಟಸ್ ರೆಕ್ಟಮ್ 8 ಶೇಪ್ಸ್ಗೂ ಸೇಮ್ 4a. ಮಾಡಲಸ್ ಆಗ್ತಾನೆ, ಲೆಂತ್ ಅಂತ ಬಂದಿರೋದ್ರಿಂದ ಮಾಡಲಸ್. ಎಕ್ಸೆಂಟ್ರಿಸಿಟಿ ಈಸ್ ಆಲ್ವೇಸ್ 1. 8 ಶೇಪ್ಸ್ಗೂ ಎಕ್ಸೆಂಟ್ರಿಸಿಟಿ ಆಲ್ವೇಸ್ 1. ಇಷ್ಟು ರಿಸಲ್ಟ್ಸನ್ನು ನೀವು ಈ ಈಕ್ವೇಷನ್ಸ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಮೈನಸ್ ಇದ್ದಾಗ. ಓಕೆ, ಈ ವಿಡಿಯೋ ಫುಲ್ ನೋಡಬೇಕು. ಆಲ್ರೆಡಿ ಈ ವಿಡಿಯೋ ಸೆಂಡ್ ಮಾಡಿದ್ದೇನೆ. ಇದು ಸೆಕೆಂಡ್ ವಿಡಿಯೋ, ಅದರಲ್ಲಿ ಸೆಕೆಂಡ್ ಶೇಪ್ ಆಫ್ ದಿ ಪ್ಯಾರಾಬೋಲಾ. ಓಕೆ, ಡೀಟೇಲ್ಸ್ ಓದಿ ಆಟೋಮೆಟಿಕಲಿ ಅವರು CET, JE, CET, ಕಾಮೆಂಟ್ಗೆ ND ಯಾವುದಕ್ಕೆ ಬೇಕಾದರೂ ಕೇಳಿ 8 ಶೇಪ್ಸ್ ಆಫ್ ಪ್ಯಾರಾಬೋಲಾ ಮತ್ತು ಎಲಿಪ್ಸು, ಹೈಪರ್ಬೋಲಾ ಮತ್ತು ಸರ್ಕಲ್ಸ್ ಇಷ್ಟು ರಿಸಲ್ಟ್ಸ್ ಚೆನ್ನಾಗಿ ಗೊತ್ತಾದರೆ ಪ್ರಾಬ್ಲಮ್ ಯಾವ್ದು ಬೇಕಾದ್ರೂ ಸಾಲ್ವ್ ಮಾಡ್ಬೋದು. ಈ ರಿಸಲ್ಟ್ಸೇ ಗೊತ್ತಿಲ್ಲ ಅಂದರೆ ನಾವು ಪ್ರಾಬ್ಲಮ್ಸ್ ಯಾವ್ದು ಕೊಟ್ಟರೂ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ರಿಸಲ್ಟ್ಸನ್ನು ಡೀಟೇಲಾಗಿ ವಿಡಿಯೋ 1 ಇದಿದೆ. y² = 4ax ವಿಡಿಯೋ 1ಅಲ್ಲಿದೆ.
ವಿಡಿಯೋ 2ನಲ್ಲಿ y² = -4x ಇದನ್ನು ಕಳಿಸಿದ್ದೇನೆ. ಒಂದೊಂದು ರಿಸಲ್ಟ್ಸನ್ನು ಒಂದೊಂದು ವಿಡಿಯೋದಲ್ಲಿ ಕಳಿಸ್ತಾ ಇರ್ತೀನಿ. ಓಕೆ, ಫುಲ್ ವಿಡಿಯೋ ನೋಡಬೇಕು, ಕ್ಲೀನಾಗಿ ಅರ್ಥ ಮಾಡ್ಕೊಬೇಕು. ಏನೋ ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ತೊಂದರೆ ಏನಿಲ್ಲ. ಥ್ಯಾಂಕ್ ಯು.